महाभुजाये स्वाहाय महाकाये स्वाहाय महोजात्ये स्वाहाय दिव्ये स्वाहाय सुरवन्दिताये स्वाहाय महाकाल्ये स्वाहाय महापावनाशिन्ये स्वाहाय महाकाल्ये स्वाहाय महाकाशिन्ये स्वाहाय पीताये स्वाहाय विमलाये स्वाहाय ओम विश्वाये स्वाहाय विद्युत्राय स्वाहाय वैष्णव्ये स्वाहाय चंद्रलोकविनाशिने भूषिताय स्वाहा सावित्र्ये स्वाहा रसाये स्वाहा दैविने स्वाहा दिव्यालंकारभूषिताय स्वाहा वाग्देव्ये स्वाहा वसुदाय स्वाहा ओम प्रियाय स्वाहा महापुत्राय स्वाहा ओम महाबलाय स्वाहा ओम भोलाय स्वाहा ओम भारते स्वाहा गोमत्ये स्वाहा ओम शिवाय स्वाहा ओम विद्याय स्वाहा ओम देवाय स्वाहा ओम विद्याय स्वाहा ओम सुपिताय ओम विष्णुये स्वाहा ओम ब्रह्मये स्वाहा शिवभद्राय स्वाहा शिवभद्राय स्वाहा शिवामूर्तये स्वाहा
ಫೋನ್ ಮಾಡು. ದೇವಸ್ಥಾನ ಯಾವ ರೀತಿ ಪ್ರಾರಂಭ ಆಯಿತು, ಹೇಗಾಯಿತು, ಯಾರಿಂದ ಆಯಿತು, ಹೇಗೆ ಬೆಳೆದಂತೆ ಸರ್, ಇದು ಇತಿಹಾಸ. ಎಲ್ಲರಿಗೂ ನಮಸ್ತೆ. ಇದು ಚೋಳನಾಯಕನಹಳ್ಳಿ ಅಂತ ಗ್ರಾಮ. ಚೋಳರ ಆಳ್ವಿಕೆ ಮಾಡಿದಂಥ ಊರು ಅಂತ ನಮ್ಮ ಪೂರ್ವಿಕರು ಇಲ್ಲಿ ಹೇಳ್ತಾರೆ. ಆ ಚೋಳರ ಕಾಲದಿಂದ ಈ ದೇವಸ್ಥಾನ ಇದೆ. ಇಲ್ಲಿ ಏಳಮಂದೇಮ ಮೂಲ ದೇವತೆ 1803 ಮುನೇಶ್ವರ ಸ್ವಾಮಿ ಹಾಗೂ ಕಾಟೇರಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದು. ಅದಕ್ಕಿಂತ ಹಿಂದಿನ ಕಾಲದಿಂದನೂ ಅಂದರೆ ನಮ್ಮ ಪೂರ್ವಿಕರು ನಾವು 5ನೇ ಜನರೇಷನಿಂದ ನಾವು ನಡೆದುಕೊಂಡು ಸತತವಾಗಿ ಬರ್ತಾ ಇದ್ರಿ. ಇಲ್ಲಿ ಈ ಚೋಳನಾಯಕನಹಳ್ಳಿ ಗ್ರಾಮ ದೇವತೆ ಈ ಅಮ್ಮ. ಚೋಳನಾಯಕನಹಳ್ಳಿ ಗ್ರಾಮ ದೇವತೆ 7 ಊರಕ್ಕೆ ಬೇಕಾಗಿರೋಂಥ ಅಮ್ಮ 7 ಮಂದಿ ಅಮ್ಮ ಅಂತ. ಇದಕ್ಕೆ ಇತಿಹಾಸ ಏನೋ ಇದೆ ಸರ್? ಸರ್, ಅದೇ ಚೋಳರ ಕಾಲದ್ದು ಶಾಸನಗಳಿದೆ, ಇಲ್ಲಿ ಶಾಸನ ಕಲ್ಲುಗಳಿದೆ ಚೋಳರ ಕಾಲದ್ದು. ನೀವು ನೋಡ್ಬೋದು, ಅಮ್ಮ ಬಂಡೆಲ್ಲೇ ಉದ್ಭವ ಆಗಿರೋದು. ಬಂಡೆಲ್ಲೇ ಅದು ಇಂಪಾರ್ಟೆಂಟ್. ಓಕೆ ಓಕೆ. ಬಂಡೆಲ್ಲೇ ಉದ್ಭವ ಆಗಿರೋದು. ಮತ್ತೆ ನಮ್ಮ ಈ ಭಕ್ತಾದಿಗಳೆಲ್ಲ ದಿನೇ ಹೆಚ್ಚುತ್ತಾ ಇದ್ದಾರೆ. ಹೌದು ಸರ್. ಈ ಗ್ರಾಮಸ್ಥರು ಮತ್ತೆ ಇನ್ನ ಹೊರಗಡೆ ಇರೋ ಅಂತ ಭಕ್ತರೆಲ್ಲ ಬಂದು ತಾಯಿಗೆ ಸೇವೆ ನಡೆಸ್ತಾ ಇದ್ದಾರೆ, ಅಂದರೆ ನಡ್ಕೊತಾ ಇದ್ದಾರೆ. ಆ ತಾಯಿನೂ ಹಾಗೆ ಅವ್ರಿಗೆ ಏನು ಕೆಲಸ ಕಾರ್ಯಗಳೆಲ್ಲಾಗಲಿ ಅವ್ರ ಇಷ್ಟಾರ್ಥಗಳೆಲ್ಲ ಪೂರೈಸ್ಕೊಡ್ತಾ ಇದ್ದಾರೆ. ದಿನ ಈಗ ಈ ದೇವಸ್ಥಾನ ಬೆಳೀತಾ ಇದೆ. ಅಂದರೆ ಒಂದಷ್ಟು ದಿವಸದಿಂದ ಸ್ವಲ್ಪ ಜನ ಕಮ್ಮಿ ಇತ್ತು, ಅಂದರೆ ಭಕ್ತಾದಿ. ಈಗ ಹೆಚ್ಚಿನ ರೀತಿಯಲ್ಲಿ ಆಗ್ತಾ ಇದ್ದಾರೆ. ಇವಾಗ ನೋಡ್ತಾ ಇದ್ರಿ, 1000 ಜನಕ್ಕೆ ಅನ್ನ ಸಂತರ್ಪಣೆ ನಡೀತಾ ಇದೆ. ಎಲ್ಲ
ಇದೆಲ್ಲ ನಮ್ದೇನಿಲ್ಲ. ಎಲ್ಲರೂ ಇಲ್ಲಿ ಒಂದು ವಾಲಂಟಿಯರ್ ಟೀಮ್ ಇದೆ. ಆ ಟೀಮ್ ಎಲ್ಲರೂ ನಮ್ಮ ಜೊತೆಲಿ ಸಹಕಾರ ಮಾಡಿ ಸೇವಾ ಸಮಿತಿ ಇದೆ, ನಮ್ಮ ದೇವಸ್ಥಾನ ಸೇವಾ ಸಮಿತಿಯಾಗಿ ಎಲ್ಲರೂ ಅದಕ್ಕೆ ಗ್ರಾಮಸ್ಥರು ನಮ್ಮ ಜೊತೆಲಿರೋಂಥ ನಮ್ಮ ಒಂದು ಏನು ಸಮಸ್ಯೆ ಎಲ್ಲರೂ ನಡೆಸ್ತೀವಿ. ಸರ್, ಇದು ನವರಾತ್ರಿ ಇದೆಯಲ್ಲ, ಆ ಕಾರ್ಯಕ್ರಮ ಮಾಡ್ತೀರಿ ನೀವು? ಹೌದೌದು, 9 ದಿವಸ ನವರಾತ್ರಿ ಕಾರ್ಯಕ್ರಮ ನಡೆಯುತ್ತೆ. ಒಂದೊಂದು ದಿವಸ ತಾಯಿಗೆ ಅಲಂಕಾರ, ಒಂದೊಂದು ವಿಶೇಷವಾಗಿ ಅಲಂಕಾರಗಳು ನಡೆಯುತ್ತೆ. ಲಲಿತ ಸಹಸ್ರನಾಮ ಪಾರಾಯಣ ಇರುತ್ತೆ. ಡೈಲಿ ಒಂದೊಂದು ಅಮ್ಮನವರಿಗೆ ಒಂದೊಂದು ರೀತಿ ಅಲಂಕಾರ ಇರುತ್ತೆ. ಈ ಅಮಾವಾಸ್ಯೆ, ಹುಣ್ಣಿಮೆ ಇಂಥ ಪೂಜೆಯನ್ನು ಇಟ್ಕೊಂಡಿದ್ದೀರಿ? ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ವಿಶೇಷ ಪೂಜೆಗಳಿರುತ್ತೆ. ಇಲ್ಲಿ ದೃಷ್ಟಿ ಅಂದ್ರೆ ಯಾವ್ದಾದ್ರು ದಾಟ ಆಗಿರುತ್ತೆ, ದೃಷ್ಟಿ ದೋಷಗಳಾಗಿರುತ್ತೆ, ಆಮೇಲೆ ಯಾವ್ದಾದ್ರು ಅದೆಲ್ಲ ಪರಿಹಾರ ಆಗತ್ತೆ. 100ಕ್ಕೆ 100 ಭಾಗ ತಾಯಿ ಹತ್ರ ಪರಿಹಾರ ಆಗುತ್ತೆ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ವಿಶೇಷ ಪೂಜೆಗಳು ಇಲ್ಲಿ ನಡೆಯುತ್ತೆ. ಹಾಗಾದ್ರೆ ಈಗಿನ ಭಕ್ತಾದಿಗಳು ಅಂದ್ರೆ ಈ ಕಾಲಘಟ್ಟದ ಭಕ್ತಾದಿಗಳು ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ? ತಾಯಿ ನಂಬಿ ನಿಮ್ ದುಡ್ಡು ಬೇಡ, ಇಲ್ಲಿ ನಿಮ್ಮ ಭಕ್ತಿ ಮಾತ್ರನೇ ಇಲ್ಲಿ ಬೇಕಾಗಿರೋದು. ಆ ತಾಯಿಗೆ ಭಕ್ತಿ ಇಟ್ಕೊಂಡು ಬನ್ನಿ, ನಿಮ್ಮ ಕೆಲಸ ಕಾರ್ಯಗಳು ಮಾಡಿಸ್ಕೊಂಡು ಹೋಗಿ. ಯಾಕಂದ್ರೆ ಇವತ್ತೊಂದು ದೇವಸ್ಥಾನ ಅಲ್ಲ, ಇದು ಸುಮಾರು ಪೂರ್ವಿಕರು ನಡೆಸ್ಕೊಂಡಿರೋ ಅಂಥ ದೇವಸ್ಥಾನ. ನಾವು ಅದೇ ರೀತಿ ನಡ್ಕೊಂಡ್ ಬಂದಿದ್ದೀರಿ ದೇವಸ್ಥಾನಕ್ಕೆ. ನಂಬಿಕೆ ಇಟ್ಕೊಂಡ್ ಬನ್ನಿ, ತಾಯಿ ನಿಜವಾಗ್ಲೂ ನಿಮ್ಮ ಕೈ ಹಿಡಿದು ನಡೆಸ್ಕೊಡ್ತಾಳೆ. ಸರ್, ಇನ್ನೊಂದು ಲಾಸ್ಟ್ ಪ್ರಶ್ನೆ. ಈಗ ಆಚೆಯಿಂದ ಇಲ್ಲಿಗೆ ಬರಬೇಕು ಅಂದ್ರೆ ಎಲ್ಲಿಂದ ಇಲ್ಲಿಗೆ ಬಂದ್ರೆ ಇಲ್ಲಿಗೆ ಸೇರ್ಬೋದು ಸರ್? ಇದು ಹೆಬ್ಬಾಳ ಬಸ್ ಸ್ಟ್ಯಾಂಡ್, ಹೆಬ್ಬಾಳ ಏನಿದೆಯೋ ಬೆಂಗಳೂರಿಂದ ಹೆಬ್ಬಾಳದಿಂದ ಬ್ಯಾಪ್ಟಿ ಅಂದ್ರೆ ಏಟ್ರೆ ಕಾಲೇಜ್ ಒಳಗಡೆ ಇರೋಂಥ ದೇವಸ್ಥಾನ. ಹೆಬ್ಬಾಳೆಯಿಂದ ನಿಮ್ಗೆ ಈ ಆನಂದನಗರ ಬಸ್ ಸ್ಟ್ಯಾಂಡ್, ಆನಂದನಗರದಿಂದ ಅರ್ಧ ಕಿಲೋಮೀಟರ್ ಅಂದ್ರೆ ಹೈವೇ ಬಳ್ಳಾರಿ ರೋಡಿಂದ ದೇವಸ್ಥಾನಕ್ಕೆ ಅರ್ಧ ಕಿಲೋಮೀಟರ್ ಒಳಗಡೆ ಇರ್ತದೆ. ಹೌದು. ತಮ್ಮ ಪರಿಚಯ ಇಲ್ಲಿ? ನಮ್ಮ ಹೆಸರು ಮೋಹನ್ ಕುಮಾರ್ ಅಂತ, ದೇವಸ್ಥಾನದ ಪ್ರಧಾನ ಅರ್ಚಕರು ಮತ್ತೆ ನಿಮ್ಮ ವಾಲಂಟಿಯರ್ಸ್ ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ, ಎಲ್ಲರೂ ಸಾಕಷ್ಟು ಹೋರಾಟ. ತುಂಬಾ ಜನ ಇವಾಗ ಹೇಳಿಲ್ಲ, ಒಳಗಡೆ ನಮ್ಮ ಮಕಾನ್ ಮಾತ್ರ ನೋಡ್ತಾ ಇದ್ದಾರೆ, ಆದ್ರೆ ನಮ್ಮ ಹಿಂದೆಗಡೆ ಸುಮಾರು ಕೈಗಳಿದೆ, ಕಾಣ್ದಿರ ಅಂತ ಕೈಗಳು ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ನಾವು ಯಾಕಂದ್ರೆ ನಾವು ಅಲ್ಲಿ ನಿಂತಿದ್ದೀವಿ ಅಂದ್ರೆ ಅದ್ರ ಕಾರಣಕರ್ತರ ನಮ್ಮ ಹಿಂದೆ ಇರೋ ಅಂತ ನಮ್ಮ ಒಂದು ಸಮಿತಿಗಳು. ಫಸ್ಟ್ ಅಮ್ಮವರು, ಆಮೇಲೆ ಖಂಡಿತ ಅದಂತೂ ನಿಜ. ತಾಯಿ ಅಲ್ಲಿ ಒಳಗಡೆ ಇದ್ದೀರಿ ಅಂದ್ರೆ ಆ ಒಳಗಡೆ ತಾಯಿ ನಮ್ಮನ್ನ ಎಷ್ಟು ರಕ್ಷಣೆ ಮಾಡ್ತಾರೋ ಅದೇ ರೀತಿ ನಮ್ಮನ್ನ ನಮ್ಮ ಭಕ್ತಾದಿಗಳನ್ನೆಲ್ಲ ಸಂತೈಸ್ತಾರೆ. ಹೌದೌದು. ಇವರಲ್ಲಿ ಪ್ರಮುಖರು ಯಾರಾದ್ರೂ ಹೇಳ್ಬೋದು ಒಂದೆರಡು ಹೆಸರು? ಪ್ರಮುಖರು ನಮ್ಮ ದೇವನಹಳ್ಳಿಯಿಂದ ಅವರು ಮಂಜುನಾಥ್ ಅಂತ, ಮಂಜಣ್ಣ ಅಂತ, ನಮ್ಮ ಭಾನು ತೇಜು ಅಂತ, ನಮ್ಮ ವೆಂಕಟೇಶ್ ಅಣ್ಣ ಅಂತ, ವೆಂಕಟೇಶ್ ಅವರಂತ ಇದ್ದಾರೆ, DK ಎಂಟರ್ಪ್ರೈಸಸ್ ಅವರು, ಸುರೇಶ್ ಸೂರಿ ಅವರು, ಸುಮಾರು ಅನೇಕರು ಇಲ್ಲಿ ಕೈ ಜೋಡಿಸಿದ್ದಾರೆ. ಒಬ್ರು ಇಬ್ರು ಹೇಳಕ್ಕಾಗಲ್ಲ, ಸುಮಾರು ಜನ ಇದ್ದಾರೆ. ಸ್ವಯಂ ಸೇವಕರ ಕೆಲಸ ಮಾಡ್ತಾರೆ. ಇವತ್ತು ಊಟ ಎಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದೀರಾ. ನಾವು ನೋಡಿ ನಮಗೂ ಸಂತೋಷ ಆಯ್ತು. ಇಂಥದ್ದು ಇಲ್ಲಿ ಇದೆ ಅಂದ್ರೆ ಇದೇ ಫಸ್ಟ್ ನಾವು ನೋಡ್ತಾ ಇರೋದು. ಹೆಚ್ಚಿನ ರೀತಿಯಲ್ಲಿ ತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡ್ಕೊಡ್ಲಿ. ಇದೇನ್ ನಡೀತಾ ಇದೆ ಇನ್ನ ಈಗ ಹೆಚ್ಚಿನ ರೀತಿಯಲ್ಲಿ ನಡೆಸ್ಕೊಳ್ಳಿ ಅಂತ ನಮ್ಮ ಮೀಡಿಯಾದಿಂದ ಈ ದೇವಸ್ಥಾನಕ್ಕೆ ಏನು ಸಪೋರ್ಟ್ ಬೇಕಾದೆಲ್ಲ ನಾವು ಮಾಡ್ತೀವಿ. ಖಂಡಿತ ಸರ್, ಖಂಡಿತ. ಓಕೆ ಸರ್. ನಮ್ಮನ್ನ ಎಂದು ಒಂದು ಸಾಗಿ ಈ ಜನ್ಮ ಕೊಟ್ಟಂತಹ ತಾಯಿ, ಈ ಗೌರವವನ್ನ ಈ ಪರಾಶಕ್ತಿ ಮಹಾನ್ ತಾಯಿಯನ್ನು ಈ ಗೌರವ ಸೃಷ್ಟಿ ಮಾಡಿ ನಮಗೆಲ್ಲವನ್ನ ದೇಶದಲ್ಲಿ ಮೊದಲ ಬಾರಿಗೆ ದೇವರು ಹಾಗೆ ಇಲ್ಲಿ ಗಂಟು ಸ್ವಲ್ಪ ಹಾಡಿ Come on,